ತಳ್ಳಿ ಪ್ರವೀಣ್ ತಳ್ಳಿ ಇವರೊಂದಿಗೆ ಅವರ ಚಿಕ್ಕಪ್ಪ ಅವರು ಬಂದಿರ್ತಾರೆ. ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಪ್ರವೀಣ್ ತಳ್ಳಿ ಅವರ ಒಂದು ಪರಿಚಯ ಅಂತ ಹೇಳಿದ್ರೆ, ತಂದೆ ಸತ್ಯಪ್ಪ ತಳ್ಳಿ ಅವರು, ತಾಯಿ ಶೋಭಾ ತಳ್ಳಿ. ಇವರಿಗೆ 3 ಜನ ಮಕ್ಕಳು. ಅವರಲ್ಲಿ 2ನೇವರಾಗಿ ಜನಿಸಿದಂತಹ ಪ್ರವೀಣ್ ತಳ್ಳಿ 29/7/1999ರಲ್ಲಿ ಬಾಗಲಕೋಟೆ ಜಿಲ್ಲೆ ತೇರದಾಳ ತಾಲೂಕಿನ ಹಳಿಂಗಳಿಯಲ್ಲಿ ಹುಟ್ಟುತ್ತಾರೆ. ಹುಟ್ಟೂರಾಗಿರ್ತಕ್ಕಂತಹ ಹಳಿಂಗಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದಂತಹ ಇವರು ತೇರದಾಳದಲ್ಲಿ ಪ್ರೌಢ ಶಿಕ್ಷಣವನ್ನು ಪಡಿತಾರೆ. ಮತ್ತು ITI ಶಿಕ್ಷಣವನ್ನು ರಾಮದುರ್ಗದಲ್ಲಿ ಪೂರೈಸ್ತಾರೆ. ಏಪ್ರಿಲ್ 2023ರಲ್ಲಿ 6 ತಿಂಗಳ ಲಿಖಿತ ಮತ್ತು ದೈಹಿಕ ತರಬೇತಿಯನ್ನು ಪಡೆದಂತಹ ನಮ್ಮ ಸಂಸ್ಥೆಯಿಂದ ಪಡೆದಂತಹ ಇವರು ಜುಲೈ 23ರಲ್ಲಿ ಮಂಗಳೂರಿನಲ್ಲಿ ನಡೆದಂತಹ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿ CRPF ಮೈದಾನ ಬೆಂಗಳೂರಿನಲ್ಲಿ 2024ರ ಜುಲೈನಲ್ಲಿ ನಡೆದಂತಹ CRPF ಟೆಕ್ನಿಕಲ್ನಲ್ಲಿ ಡ್ರೈವರ್ ಆಗಿ ಇವರು ಆಯ್ಕೆ ಆಗಿದ್ದಾರೆ. ಕುಟುಂಬದಲ್ಲಿ ಸೇನೆಗೆ ಸೇರಿದಂತಹ ಮೊದಲ ವ್ಯಕ್ತಿಯಾಗಿರ್ತಕ್ಕಂತಹ ಇವರು ಇವರ ಚಿಕ್ಕಪ್ಪನವರ ಜೊತೆ ಬಂದಿದ್ದಾರೆ. ಅವರಿಗೆ ನಾವು ಈಗ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಪ್ರವೀಣ್ ತಳ್ಳಿ ಅವರು ಈಗ ತಮ್ಮ ಮುಂದಾದ ಮಾತನ್ನು ಹೇಳಬೇಕಂತ ಹೇಳಿ ವಿನಂತಿಸ್ಕೊಳ್ತಾರೆ. ಶುಭ ಮಧ್ಯಾಹ್ನ. ಈಗ 1-2 ಮಾತು ಏನು ಹೇಳ್ಬೇಕಂದ್ರೆ, ನಾನು ಅನುಭವದ ಮೇಲೆ ಒಂದು 4 ಮಾತು ಹೇಳ್ತೀನಿ. ನನಗೆ ಕರೆಕ್ಟ್ ಅಂದ್ರೆ 1999 ನಂದು ಡೇಟಾ ಬರ್ತಾ, ನನಗೆ ಈಗ 25. ಎಲ್ಲರೂ ಆಲ್ಮೋಸ್ಟ್ ಹೋಗೋದು 23 ವಯಸ್ಸಿಗೆ ಎಲ್ಲರೂ ಸೇನೆಗೆ ಸೇರ್ತಾರೆ. ನೀನು 25 ಆದರೆ ಯಾಕೆ ಹೋಗಿಲ್ಲಪ್ಪ ಅಂತಂದ್ರೆ ನೋಬೋದು. ನಂದು ಹೆಂಗಂದ್ರೆ ನಿಮ್ಗತಿ ಅರ್ಧಂಬರ್ಧ ಇದು ಮಾಡೋದು ದಾಂಡಿಲತ್ತದಿಲ್ಲ. ಅವ್ನು ಮಾಡೋದ ಮತ್ತು ಒಂದು ಪೀಕ್ ಲೆವೆಲ್ಗೆ ಹೋದ ಮತ್ತೆ ಬಿಟ್ಬಿಡೋದು. ಒಂದು 2-3 ಸಲ ನಾನು ಇಲ್ಲಾಂದ್ರೂ 2021ರಲ್ಲಿ SSC ಕಟಪ್ ಭಾರಿ ಕಡಿಮೆ ನಿಂತಿತ್ತು. ಎಷ್ಟಂದ್ರೆ 33ಕ್ಕೆ ನಿಂತಿತ್ತು ಅವಾಗ ನನಗೆ ಬಂದಿದ್ದು 31 ಮಾರ್ಕ್ಸ್ ನಿಂತು. ಆದರೆ ಏನು ಮಾಡಿ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಮತ್ತೆ ಓದೋದು ಬಿಟ್ಟು. ಹಂಗೆ ಯಾವಾಗ ಬಿಡಬಾರ್ದು. ಒಂದು ಸಲ ಆಗಲಿಲ್ಲ ಕಂಟಿನ್ಯೂಸ್ ಸ್ಟಡಿ ಮಾಡಿದ್ರೆ ಮುಂದಿನ ಸಲ ನಾವಾಗ ಪಕ್ಕ ಇರ್ತೀವಿ ಅಲ್ಲಿ. ಬಟ್ ನಾವೇನು ಮಾಡ್ತೀವಿ, ಪೀಕ್ ಲೆವೆಲ್ ಹೋಗಿರ್ತೀವಿ ಬಿಟ್ಟು ಬರ್ತೀವಿ, ಬಿಟ್ಟು ಬರ್ತೀವಿ. ಆ ಥರ ಏನು ಮಾಡಿದ್ದೀನಿ ಅಂದರೆ, ಇಲ್ಲ ನಾನು ಏಪ್ರಿಲ್ 23ರಾಗ ಬಂದು 4 ತಿಂಗಳು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿದ್ವಿ. ಮತ್ತು ಇಲ್ಲಿ ಸರ್ದು ಭಾಳ ಸಪೋರ್ಟ್ ಮಾಡಿರಿ ನಮ್ಗೆ. ಸರ್ ಮ್ಯಾಲೆ ನಮ್ಗೆ ರೂಮ್ನಾಗ ಓದ್ಕೋಕ್ಕಾಗಲ್ಲ, ದಣಿಗೆ ಹಾಕೈತಿ ಅಂತ ನಾನು ಅಲ್ಲಿ 8th ಕ್ಲಾಸ್ ನಮ್ಗೆ ಮಂತು ಸರ್ 8th ಕ್ಲಾಸ್ ಇದು ಮಾಡಿಕೊಟ್ರೆ, ಅರೇಂಜ್ಮೆಂಟ್ ಮಾಡಿಕೊಟ್ರೆ. ನಾವು 8th ಕ್ಲಾಸ್ 4 ಜನ ಫ್ರೆಂಡ್ಸ್ ಇದ್ವಿ. ನಾವು 4 ಜನ ಸರ್ಕಲ್ ಇತ್ತು ನಮ್ದು. ಅದ್ರೊಳಗೆ 2 ಜನ ಆಲ್ರೆಡಿ BSF ಆಗಿ ಸೆಲೆಕ್ಟ್ ಆದ್ರೆ, ನಾವು CRPF ಟೆಕ್ನಿಕಲ್ದಾಗ ಸೆಲೆಕ್ಟ್ ಆಯ್ತೀನಿ. ಇನ್ನೊಬ್ಬ ಒಂದು ದೋಸ್ತದಾನ, ಅವನು ಬಿಟ್ಟಿಲ್ಲ ಪ್ರಯತ್ನ, ಹಂಗೆ ಸತತ ಪ್ರಯತ್ನದೊಳಗೆ ಅದಾನ. ಅವನು ಈಗಿಲ್ಲ ಅಂದ್ರೂ ರೈಲ್ವೆ ಒಳಗೆ ಅಥವಾ SSC ಒಳಗೆ ಯಾವ್ದಾರು ಒಂದು ಮಾಡ್ಕೊತಾನೆ ಅವನು ಪಕ್ಕ. ಹಂಗೆ ನೀವು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಡ್ರಿ, ಎಲ್ಲರೂ ಕರೆಕ್ಟಾಗಿ ಸ್ಟಡಿ ಮಾಡಿರಿ. ಮತ್ತು ನಿಮ್ಗೆ ಇನ್ನೊಂದು ಟ್ರಿಕ್ಸ್ ಹೇಳ್ಬೇಕಂದ್ರೆ, ಕರೆಕ್ಟಾಗಿ ಸ್ಟಡಿ ಒಟ್ಟು 6 ತಿಂಗಳು ಅಥವಾ 1 ವರ್ಷ ಕರೆಕ್ಟಾಗಿ ಕುದ್ಕೊಂಡು ಹೋದ್ರೆ ಆರಾಮ್ ಸರಿ ಮಾಡ್ಕೋಬೋದು. ಬಟ್ ಮನಸ್ಸು ಡೈವರ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಷ್ಟೇ. ಒಂದು ಪೀಕ್ ಲೆವೆಲ್ ಹೋಗಿರ್ತೀವಿ, ಮತ್ತೆ ಮನಸ್ಸು ಡೈವರ್ಟ್ ಮಾಡ್ಕೊಂಡ್ರೆ ಮತ್ತೆ 1 ಹಿಡ್ದು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅದೇನಾಗುತ್ತೆ, ಒಂದು ಲೆವೆಲ್ ಹೋಗಿರ್ತೀವಿ ಮತ್ತೆ 1 ಹಿಡ್ದ ನಾವು ಹೋಗ್ಬೇಕಾಗತ್ತೆ. ಅದರ ಸಲುವಾಗಿ ಆಗೋ ತನಕ ಒಂದು ಸಕ್ಸಸ್ ಬಿಡಬೇಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸ್ವಲ್ಪ ಎಲ್ಲರೂ ಇವು ಆನ್ಲೈನ್ ಕ್ಲಾಸ್ ಅಂತ ಇಂಥವೆಲ್ಲ ಕ್ಲಾಸ್, ರೆಗ್ಯುಲರ್ ಕ್ಲಾಸ್ಗಳದ್ದು ನೋಡ್ತೀವಿ. ಗೀತಾ ಮೇಡಮ್ ಅನ್ಕೊ 2 ಸಲ ನಾವು ಕ್ವಶನ್ ಕೇಳ್ರು ಮಾತು ನಮಗೆಲ್ಲ ಸಾಲ್ವ್ ಮಾಡಿ ಬಿಡ್ತಿದ್ರು. ಚಲೋ ಮಾಡ್ಯಾರ. ನಮಗೆ ಮಂಜುನಾಥ್ ಸರ್ ಅದು ಒಂದು ಸಲ ಇದನ್ನು ಕಾಲು ಯಾವಾಗ ನೋವಾಗಿತ್ತು, ತ್ರಿಶೂಲ್ ಸರ್ ಬಂದು ನಮ್ಮದು ಕಾಲು ಏನಾಗೈತೆ ಅಂಥೇಳಿ ಕಾಲಿಗೆ ಮುಟ್ಟಿ ಎಲ್ಲ ಮಾಡಿ ಇದನ್ನು ಮಾಡಿದ್ರು. ತ್ರಿಶೂಲ್ ಸರ್ನ ನೆನೆಸ್ಕೋಕೆ ಇಷ್ಟಪಡ್ತೀನಿ. ಎಲ್ಲ ಚಲೋ ಐತಿ ಇಲ್ಲಿ, ಅದನ್ನ ಸದುಪಯೋಗ ಪಡ್ಕೊರಿ ಅಂಥೇಳಿ 2 ಮಾತು ಹೇಳಿ. ನಡೆಯೋ ವ್ಯಕ್ತಿ ಎಡವೋದು ಸಹಜ. ಎಡವಿದಿವೆ ಅಂತ ಹೇಳಿ ನಡೆಯೋದನ್ನೇ ಬಿಡಬಾರ್ದು. ಮರಳಿ ಯತ್ನವ ಮಾಡು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ, ತಾವು ಹೇಗೆ ಸಾಧನೆಯನ್ನು ಗುರಿ ಮುಟ್ಟಿದ್ವಿ ಅನ್ನುವಂಥ ಒಂದು ಸೂಕ್ಷ್ಮ ವಿಚಾರವನ್ನು ಹೇಳಿದ್ರು. ಒಂದು ಒಳ್ಳೆ ಗ್ರೂಪ್ ಮಾಡ್ಕೊಳ್ಳಿ, ಸಮಾನ ಮನಸ್ಕರ ಒಂದು ಗ್ರೂಪ್ ಮಾಡ್ಕೊಳ್ಳಿ, ಪ್ರಯತ್ನವನ್ನು ಕೈ ಬಿಡದಂತೆ ಮಾಡಿ, ಅದರಿಂದ ನೀವು ಗುರಿಯನ್ನು ಸೇರ್ತೀರಿ ಅನ್ನುವಂತಹ ಮಾತನ್ನು ಹೇಳಿದಂತಹ ಪ್ರವೀಣ್ ತಳ್ಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ
ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.